ಇನ್ನೊಂದು ಕಡೆಗೆ ನಟ ದರ್ಶನ್ಗೆ ಜಾಮೀನು ಆದೇಶ ಪ್ರಶ್ನಿಸಿ ಸುಪ್ರೀಂಗೆ ಮೊರೆ ಹೋಗೋದಕ್ಕೆ ಸಿದ್ಧತೆಯನ್ನ ಮಾಡ್ಕೊಳ್ತಾರಾ? ಹೈಕೋರ್ಟ್ ನಲ್ಲಿ ಜಾಮೀನು ಆದೇಶ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಮಾಡೋದಕ್ಕೆ ಸುಪ್ರೀಂ ಕೋರ್ಟ್ ನಲ್ಲಿ ಪೊಲೀಸರು ಮುಂದಾಗ್ತಾರ, ಎಸ್ಪಿಪಿ ಮುಂದಾಗ್ತಾರ. ಹಿರಿಯ ಅಧಿಕಾರಿಗಳಿಂದ ಸುಪ್ರೀಂ ಕೋರ್ಟ್ ಮೊರೆ ಹೋಗೋ ಬಗ್ಗೆ ಈಗಾಗಲೇ ಚರ್ಚೆಗಳು ಶುರುವಾಗ್ತಾ ಇದೆ. ಸೊ ಟ್ರಬಲ್ ಕಂಟಿನ್ಯೂ ಆಗುತ್ತಾ ದರ್ಶನ್ಗೆ? ತಾತ್ಕಾಲಿಕ ರಿಲೀಫ್ ನಲ್ಲಿ ನಿಟ್ಟುಸಿರು ಬಿಡೋಷ್ಟೊತ್ತಿಗೆನೆ ಹೈಕೋರ್ಟ್ನ ಜಾಮೀನು ಆದೇಶವನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಹೋಗೋದಕ್ಕೆ ಚಿಂತನೆಗಳಾಗ್ತಾ ಇದೆ. ಯಾವಾಗ ಅರ್ಜಿ ಹಾಕ್ತಾರೆ ಅನ್ನೋದು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ಮುರಳಿ. ಈಗ ಹೈಕೋರ್ಟ್ನಲ್ಲಿ ಈ ಜಾಮೀನು ಆದೇಶ ಕೊಟ್ಟಿರೋದ್ರಿಂದ 2-3 ಆಪ್ಷನ್ಸ್ ಅಂತೂ ಪೊಲೀಸರು ಮುಂದಿರುತ್ತೆ. ಡಿವಿಷನಲ್ ಬೆಂಚ್ಗೆ ಹೋಗ್ಬೋದು ಅಥವಾ ಸುಪ್ರೀಂ ಕೋರ್ಟ್ನ ಮೊರೆ ಕೂಡ ಹೋಗ್ಬೋದು. ಯಾವ್ದ್ರ ಚಾನ್ಸಸ್ ಇದೆ? ಅರ್ಜಿ ಹಾಕೋದಾದ್ರೆ ಯಾವಾಗ ಹಾಕ್ತಾರೆ, ಏನ್ ಬೇಸಿಸ್ ಮೇಲೆ ಹಾಕ್ತಾರೆ, ಮತ್ತೆ ಈಗಿರುವಂತಹ SLP ಆಲ್ರೆಡಿ ಸುಪ್ರೀಂ ಕೋರ್ಟ್ನಲ್ಲಿ ಒಂದು SLP ಇದೆ, ಅದರದ್ದು ಕನ್ಸಿಡರೇಷನ್ ಮತ್ತು ಮಾನ್ಯತೆ ಏನ್ ಹಂಗಾದ್ರೆ? ಮಮತಾ, ಕ್ರಿಮಿನಲ್ ಪಿಟಿಷನ್ ಆಗಿರೋ ಹಿನ್ನೆಲೆಯಲ್ಲಿ ಡಿವಿಷನ್ ಬೆಂಚ್ಗೆ ಹೋಗ್ಲಿಕ್ಕೆ ಅವಕಾಶಗಳು ಇಲ್ಲ. ಅದನ್ನ ಡೈರೆಕ್ಟ್ ಸುಪ್ರೀಂ ಕೋರ್ಟ್ಗೆ ತೆಗೆದುಕೊಂಡು ಹೋಗ್ಬೇಕಾರಂಥದ್ದು, ಸುಪ್ರೀಂ ಕೋರ್ಟ್ನಲ್ಲೇ ಅದರ ಬಗ್ಗೆ ತೀರ್ಮಾನ ಆಗ್ಬೇಕಾರಂಥದ್ದು. ಜೊತೆಗೆ ಈಗಾಗಲೇ ಸಲ್ಲಿಸಿರುವಂತ SLP ಏನಿತ್ತು ಅದು ಊರ್ಜಿತ ಆಗೋದಿಲ್ಲ. ಯಾಕೆಂದ್ರೆ ಅವರು ಮಧ್ಯಂತರ ಜಾಮೀನನ್ನ ವಜಾ ಮಾಡಬೇಕು ಅಂತೇಳಿ ಸುಪ್ರೀಂ ಕೋರ್ಟ್ಗೆ SLP ನ ಫೈಲ್ ಅನ್ನ ಮಾಡಿದ್ರು. ಈಗ ಅದು ಆಟೋಮೆಟಿಕ್ಲಿ ಅದರ ಮಾನ್ಯತೆಯನ್ನ ಕಳ್ಕೊಳ್ತಾ ಹೋಗ್ತದೆ. ಆ ಹಿನ್ನೆಲೆಯಲ್ಲಿ ಈಗ ಹೊಸದಾಗಿ ಮತ್ತೆ ಅರ್ಜಿಯನ್ನ ಸಲ್ಲಿಕೆಯನ್ನ ಮಾಡಬೇಕಾಗಿರುವಂತದ್ದು, ಇದ್ರ ಬಗ್ಗೆ ಒಂದಷ್ಟು ಚರ್ಚೆಗಳು ಕೂಡ ನಡೀತಾ ಇದಾವೆ. ಯಾಕೆಂದ್ರೆ ಈ ಹಿಂದೆ ಇದ್ರ ಬಗ್ಗೆ ಒಂದಷ್ಟು ಚರ್ಚೆಗಳು ಕೂಡ ನಡೆದಿತ್ತು. ಜಾಮೀನು ಸಿಕ್ಕಿದ್ರೆ ಮತ್ತು ಜಾಮೀನು ಸಿಗದೇ ಇದ್ರೆ ಯಾವ ರೀತಿಯ ಪ್ಲಾನ್ ಆಕ್ಷನ್ಸ್ ಇರಬೇಕು ಅನ್ನೋದ್ರ ಬಗ್ಗೆ ಕೂಡ ಚರ್ಚೆಗಳು ನಡೆದಿತ್ತು. ಆ ಹಿನ್ನೆಲೆಯಲ್ಲಿ ಈಗ ದರ್ಶನ್ ಅವರಿಗೆ ಈಗಾಗಲೇ ಹೈಕೋರ್ಟ್ ನಲ್ಲಿ ಜಾಮೀನು ಮಂಜೂರಾಗಿದೆ. ಆ ಹಿನ್ನೆಲೆಯಲ್ಲಿ ಅವರ ವಿರುದ್ಧ ಮತ್ತೆ ಅದನ್ನ ಸುಪ್ರೀಂ ಕೋರ್ಟ್ಗೆ ತೆಗೆದುಕೊಂಡು ಹೋಗಬೇಕಾದಂತ ಅನಿವಾರ್ಯ ಪರಿಸ್ಥಿತಿಗಳಿದಾವೆ. ಯಾಕಂದ್ರೆ ಕಳೆದ ಬಾರಿ ಮಧ್ಯಂತರ ಜಾಮೀನು ಸಿಕ್ತ ಸಂದರ್ಭದಲ್ಲಿ ಅದನ್ನ ಪ್ರಶ್ನೆ ಮಾಡಲಿಕ್ಕೆ ಸರ್ಕಾರದ ಮಟ್ಟದಲ್ಲಿ ಅಧಿಕಾರಿಗಳು ಮತ್ತು ಒಂದಷ್ಟು ಒತ್ತಡಗಳನ್ನ ಹೇರ್ತಾ ಇದ್ರು. ಯಾಕಂದ್ರೆ ಅದನ್ನ ತುಂಬಾ ತಡವನ್ನ ಮಾಡುವಂತ ಪ್ರಯತ್ನಗಳನ್ನ ಮಾಡ್ಲಾಗ್ತಾ ಇತ್ತು. ಈಗ ಹಿರಿಯ ಅಧಿಕಾರಿಗಳೇ ಒಂದು ಚರ್ಚೆನ ಪ್ರಾರಂಭ ಮಾಡಿರುವಂತದ್ದು, ಸುಪ್ರೀಂ ಕೋರ್ಟ್ ನಲ್ಲಿ ಚಾಲೆಂಜ್ ಮಾಡಲಿಕ್ಕೆ ಅವಕಾಶಗಳಿದೆಯೇ, ಅವಕಾಶಗಳನ್ನ ಯಾವ ರೀತಿಯಲ್ಲಿ ಸದುಪಯೋಗ ಪಡಿಸಿಕೊಳ್ಬೇಕು, ಇದೆಲ್ಲದ್ರ ಬಗ್ಗೆ ಕೂಡ ಚರ್ಚೆಗಳು ನಡೀತಾ ಇದ್ದಾವೆ. ಅದಕ್ಕೆ ಪ್ರಾಸಿಕ್ಯೂಷನ್ ಟೀಮ್ ಏನಿತ್ತು ಆ ಟೀಮ್ ಒಂದು ಕ್ಲಾರಿಫಿಕೇಶನ್ ಮತ್ತು ಕ್ಲಿಯರೆನ್ಸ್ ಅನ್ನ ಕೊಡಬೇಕಾಗಿರುವಂತದ್ದು. ಆ ಹಿನ್ನೆಲೆಯಲ್ಲಿ ಅದನ್ನ ತರಾತುರಿಯಲ್ಲಿ ಮಾಡುವಂತ ಸಾಧ್ಯತೆಗಳು ಕೂಡ ಇದಾವೆ. ಯಾಕಂದ್ರೆ ಕಳೆದ ಬಾರಿ ಪಿಟಿಷನ್ ರೆಡಿ ಮಾಡಿದಂತದ್ದು SPP ಪ್ರಸನ್ನ ಕುಮಾರ್ ಅವರೇ ಪಿಟಿಷನ್ ರೆಡಿ ಮಾಡಿದ್ರು. ಈ ಹಿನ್ನೆಲೆಯಲ್ಲಿ ಈಗ ಮತ್ತೆ ಅದರ ಜವಾಬ್ದಾರಿಯನ್ನು ಅವರೇ ಹೊತ್ಕೊಳ್ತಾರ ಏನು ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಕುತೂಹಲ ಇದೆ. ಅಂದ್ರೆ ಸರ್ಕಾರದ ಗೃಹ ಇಲಾಖೆ ಯಾವ ರೀತಿ ಕ್ಲಿಯರೆನ್ಸ್ ಅನ್ನು ಕೊಡ್ತದೆ ಅದರ ಮೇಲೆ ಮುಂದಿನ ತೀರ್ಮಾನಗಳು ಆಗುವಂತದ್ದು. ಮಮತಾ, ರೈಟ್. ಓಕೆ, ಹಾಗೆ ಸಂಪರ್ಕದಲ್ಲಿರಿ. ಸದ್ಯಕ್ಕಂತೂ ನಾವು ಹೇಳ್ತಾ ಇದ್ವಿ ಕ್ರಿಮಿನಲ್ ಪೆಟಿಷನ್ ಆಗಿರೋದ್ರಿಂದ ಇದಕ್ಕೆ ಡಿವಿಷನಲ್ ಬೆಂಚ್ ಅಲ್ಲಿ ಅವಕಾಶ ಇಲ್ಲ. ಇನ್ನೇನಿದ್ರು ಪ್ರಶ್ನೆ ಮಾಡೋದಕ್ಕೆ ಅವಕಾಶ ಆಪ್ಷನ್ ಅಂತ ಇರೋದು ಸುಪ್ರೀಂ ಕೋರ್ಟ್ ನಲ್ಲಿ. ಸುಪ್ರೀಂ ಕೋರ್ಟ್ ನಲ್ಲಿ ಯಾವಾಗ ಮೇಲ್ಮನವಿ ಸಲ್ಲಿಸ್ತಾರೆ ಅನ್ನೋದು ಪ್ರಶ್ನೆ. ಆಮೇಲೆ ಇತ್ತೀಚೆಗಷ್ಟೇ ಅವರು ಒಂದು SLP ಹಾಕೊಂಡಿದ್ರು, ಈ ಮೆಡಿಕಲ್ ಬೇಲ್ ನ ಕೊಡಬಾರ್ದು, ಅದನ್ನ ವಜಾ ಮಾಡಬೇಕು ಅಂತ. ಸೊ ಅದು ಈಗ ಡಿಫಾಲ್ಟ್ ಆಗಿ ವಜಾ ಆಗಿದೆ, ಮಾನ್ಯತೆ ಕಳ್ಕೊಂಡಿದೆ. ಹೀಗಾಗಿ ಕುತೂಹಲ ಇದೆ.